ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ ಕಿಚನ್ ಚಾನಲ್ ನೋಡ್ತಿರೋ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಈ ಫೋಟೋಸ್ ನೋಡಿದ್ರೆ ಗೊತ್ತಾಗ್ತಿದೆ ಆಲ್ರೆಡಿ ನಾವು ಏನು ಮಾಡ್ತಾ ಇದ್ದೀವಿ ಅಂತ. ಹೌದು, ಈ ದಿನ ನಾನು ಫಿಶ್ ಫ್ರೈ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಈ ಫಿಶ್ ಫ್ರೈ ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ, ಎಲ್ರಿಗೂ ಇಷ್ಟ. ಎಲ್ಲರೂ ಇಷ್ಟಪಟ್ಟೆ ತಿಂತಾರೆ. ಅದರಲ್ಲಿ ಈ ಕೊರಮೀನು ಫಿಶ್ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಸಿಂಪಲ್ಲಾಗಿ ಫ್ರೈ ಮಾಡ್ಕೊಂಡು ತಿಂದರೂ ಸಹ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ನೀವು ಕೂಡ ಒಂದ್ಸಲ ಈ ರೀತಿ ಮನೇಲಿ ಟ್ರೈ ಮಾಡಿ. ಈ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಬನ್ನಿ ನೋಡೋಣ ಈ ಕೊರಮೀನು ಫಿಶ್ ಫ್ರೈ ರೆಸಿಪಿನ ಹೇಗೆ ಮಾಡೋದು ಅಂತ. ಇಲ್ಲಿ ಫಸ್ಟು ನಾನು ಈ ಕೊರಮೀನು ತೊಗೊಳ್ತಾ ಇದ್ದೀನಿ. ಕೊರಮೀನ ನೀಟಾಗಿ ಉಪ್ಪು ಹಾಕಿ ನೀಟಾಗಿ ಒಂದು ಸರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸರಿ ಉಪ್ಪು ಹಾಕಿ ವಾಶ್ ಮಾಡಿ, ಇನ್ನೊಂದು ಸರಿ ಹಾಗೆ ನೀರು ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಪ್ಲೇಟ್ ಇಟ್ಕೊಳ್ತಾ ಇದ್ದೀನಿ. ಪ್ಲೇಟ್ಗೆ ನಾನು ಇಲ್ಲಿ 2 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಬೋದು. ಹಾಗೆ 1 ಸ್ಪೂನಷ್ಟು ಅರಿಶಿಣ, 1 2 ಸ್ಪೂನಷ್ಟು ಗರಂ ಮಸಾಲ, ಹಾಗೆ 1 ಸ್ಪೂನಷ್ಟು ಫಿಶ್ ಮಸಾಲ ಫ್ರೈ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಸ್ಪೂನ್ ಧನಿಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಹಾಫ್ ಲೆಮನ್ ಜ್ಯೂಸನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ಳೋಣ. ಈಗ ಈ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಸಾಲೆ ಎಲ್ಲ ನೀಟಾಗಿ. ಇದೆಷ್ಟು ಸಿಂಪಲ್ ಅಂದರೆ ತುಂಬಾ ಸಿಂಪಲ್ಲು. ಒಂದು ಹಾಫ್ ಆನ್ ಅವರಲ್ಲಿ ಆಗೋಗ್ಬಿಡುತ್ತೆ ಈ ಫಿಶ್ ಫ್ರೈ ಮಾಡ್ಕೊಳ್ಳೋದು ನಾವು. ತುಂಬ ಸಿಂಪಲ್ಲಾಗಿ ಅವಾಗಿಂದ ಅವಾಗೆ ಇನ್ಸ್ಟೆಂಟಾಗಿ ಬೇಕು ಅಂದರೂ ಸಹ ಈ ರೀತಿ ಮಾಡ್ಕೊಳ್ಬಹುದು. ಈಗ ಮಾಡ್ಕೊಂಡಿದ್ದಾಗಿದೆ ಪೇಸ್ಟು. ಈಗೆಲ್ಲ 1 ಬೈ 1 ನೀಟಾಗಿ ಫಿಶಸ್ಗೆಲ್ಲ ನೀಟಾಗಿ ಮಸಾಲೆ ಎಲ್ಲನೂ ಅಪ್ಲೈ ಮಾಡ್ಕೊಳ್ಳೋಣ. ಅಂದರೆ ಅದರಲ್ಲಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ನೀಟಾಗಿ ಹತ್ತೋ ರೀತಿ ನೋಡಿ ನೀಟಾಗಿ ಹಚ್ಕೊಳ್ಬೇಕು. ಹಚ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿ ಎಲ್ಲನೂ ಒಂದೊಂದಾಗಿ ನೀಟಾಗಿ ಹಚ್ಕೊಳ್ಳೋಣ. ಈ ರೀತಿ ಸವರ್ಕೊಂಡು ನೀಟಾಗಿ ಹಚ್ಕೊಳ್ಬೇಕು. ಸ್ವಲ್ಪನೂ ಗ್ಯಾಪ್ ಇಲ್ಲದೆ ಇರೋ ರೀತಿ ಮಸಾಲೆನೆಲ್ಲ ನೀಟಾಗಿ ಹಚ್ಕೊಳ್ಳೋಣ. ಈ ಫಿಶಸ್ಸು ಸಾಂಬಾರು ಮಾಡೋದಕ್ಕಿಂತ ಈ ರೀತಿ ಸಿಂಪಲ್ಲಾಗಿ ಫ್ರೈ ಮಾಡಿಕೊಂಡ್ರೂ ಸಹ ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಕೂಡ. ನನಗೂ ಸಾಂಬಾರು ಅಂದರೆ ಏನು ಅಷ್ಟು ಇಷ್ಟ ಆಗಲ್ಲ. ಈ ರೀತಿ ಫ್ರೈ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಈ ಫ್ರೈ ರೆಸಿಪಿನ ತೋರಿಸ್ತಾ ಇದ್ದೀನಿ. ಗ್ರೇವೀಸ್ ಅಂತೂ ಇನ್ನು ರೇರ್ ಮಾಡೋದು, ಈ ರೀತಿ ಫ್ರೈನೇ ಜಾಸ್ತಿ ಮಾಡ್ಕೊಳ್ಳೋದು. ನೋಡಿ ಈ ರೀತಿ ಎಲ್ಲನೂ ಮಸಾಲೆನ ಇರೋಂಥ ಫಿಶ್ಗಳಿಗೆಲ್ಲ ಈ ರೀತಿ ನೀಟಾಗಿ ಹಚ್ಕೊಳ್ಳೋಣ. ಎಲ್ಲ ನೀಟಾಗಿ ಸವರ್ಕೊಂಡಿರಬೇಕು, ಇಲ್ಲಾಂದರೆ ಎಲ್ಲ ನೋಡಿ ಈಗ ಹಚ್ಕೊಂಡಿದ್ದಾಗಿದೆ. ಎಲ್ಲ ನೀಟಾಗಿ ಮಸಾಲೆನೆಲ್ಲ ಹಾಕ್ಕೊಂಡಿದ್ದೀನಿ. ನಾನು ಹಾಕ್ಕೊಂಡಿದ್ದ ಮಸಾಲೆ ಎಲ್ಲ ಕರೆಕ್ಟಾಗಿ ಆಗಿದೆ. ಈಗ ಇದನ್ನು ಒಂದು 10 ಮಿನಿಟ್ಸ್ ಆರ್ 15 ಮಿನಿಟ್ಸು ಹಾಗೆ ಮುಚ್ಚಿಡಬೇಕು. ಯಾಕಂದರೆ ಮಸಾಲೆ ಎಲ್ಲ ಈ ಫಿಶಸ್ಗೆಲ್ಲ ಹಚ್ಕೊಳ್ಬೇಕಲ್ಲ. ಒಂದು 10 ಮಿನಿಟ್ಸ್ 15 ಮಿನಿಟ್ಸು ಹಾಗೆ ಮುಚ್ಚಿಡೋಣ. ನೋಡಿ ಇಲ್ಲಿ ಒಂದು 15 ಮಿನಿಟ್ಸ್ ನಾನು ಬಿಟ್ಟಿದ್ದೀನಿ. 15 ಮಿನಿಟ್ಸ್ ಆಗಿದೆ. ಮಸಾಲೆ ಎಲ್ಲ ಫಿಶಸ್ಗೆ ಚೆನ್ನಾಗಿ ಹಚ್ಕೊಂಡಿರುತ್ತೆ. ಈಗ ನೆಕ್ಸ್ಟ್ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಪ್ಯಾನ್ ಇಟ್ಕೊಳ್ತಾ ಇದ್ದೀನಿ. ಈ ಪ್ಯಾನ್ಗೆ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ಳೋಣ. ನಾವಿಲ್ಲಿ ಡೀಪ್ ಫ್ರೈ ಏನು ಮಾಡ್ತಾಯಿಲ್ಲ, ಸ್ವಲ್ಪ ಲೈಟಾಗಿ ಒಂದು 3 to 4 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡ್ರೆ ಸಾಕಾಗತ್ತೆ. ಈಗ ಒಂದೊಂದಾಗಿ ಫಿಶ್ನ ಹಾಕ್ಕೊಳ್ಳೋಣ.
ಹಾಗೆ ಮುಚ್ಚಿಡೋಣ. ಒಂದು 10 ಮಿನಿಟ್ಸ್ ಫ್ರೈ ಆಗಲಿ. ನೋಡಿ, ಒಂದು 10 ಮಿನಿಟ್ಸ್ ಆಗಿದೆ. ಈಗ ಟರ್ನ್ ಮಾಡ್ಕೊಳ್ಳೋಣ ಈ ಫಿಶಸ್ನೆಲ್ಲನೂ. ಒಂದು ಕಡೆ ಎಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದೆ ನೋಡಿ. ಈಗೆಲ್ಲ ಒಂದೊಂದಾಗಿ ಟರ್ನ್ ಮಾಡ್ಕೊಳ್ಳೋಣ. 5 ಮಿನಿಟ್ಸು. ಇನ್ನೊಂದು ಸೈಡ್ ಕೂಡ ಒಂದು 5 ಮಿನಿಟ್ಸು ಈ ರೀತಿ ಫ್ರೈ ಮಾಡಿಕೊಂಡ್ರೆ, ಒಟ್ಟು ಒಂದು 10 to 15 ಮಿನಿಟ್ಸು ಈ ರೀತಿ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಪರ್ಫೆಕ್ಟಾಗಿ ನಮಗೆ ಫಿಶ್ ಫ್ರೈ ರೆಡಿ ಆಗುತ್ತೆ. ಇನ್ಸ್ಟೆಂಟಾಗಿ ಅಂದರೆ ಗ್ರೇವಿ ಮಾಡಿಕೊಂಡ್ರೆ ಒಂದು 6 ಅವರ್ಸ್ ಆದರೂ ಬಿಟ್ಟು ತಿನ್ನಬೇಕಾಗತ್ತೆ. ಬೇಕಾದರೆ ನಿಮಗೆ ಇನ್ಸ್ಟೆಂಟಾಗಿ ಬೇಕಂದರೆ ಈ ರೀತಿ ಸಿಂಪಲಾಗಿ ಫ್ರೈ ಮಾಡ್ಕೊಂಡು ತಿಂದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಸಿಯಾಗಿ ಕೂಡ ಆಗುತ್ತೆ, ಬೇಗ ಕ್ವಿಕ್ಕಾಗೂ ಕೂಡ ರೆಡಿ ಮಾಡ್ಕೊಳ್ಬಹುದು. ಈಗ ಇನ್ನೊಂದು ಸೈಡ್ ಕೂಡ 5 ಮಿನಿಟ್ಸ್ ಆಗಿದೆ. ಇನ್ನೊಂದು ಕಡೆ ಕೂಡ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇದನ್ನು ಒಂದು 15 ಮಿನಿಟ್ಸು ಫ್ರೈ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಉಪ್ಪು ಖಾರ ಎಲ್ಲ ನೀಟಾಗಿ ಹಚ್ಕೊಂಡು ನೀಟಾಗಿ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಒಂದು ಸೈಡ್ 5 ಮಿನಿಟ್ಸು, ಇನ್ನೊಂದು ಸೈಡ್ 5 ಮಿನಿಟ್ಸು, ಮತ್ತು ಇನ್ನೊಂದು ಸರಿ ತಿರುವಾಕಿ ಕೂಡ 5 ಮಿನಿಟ್ಸು, 15 ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಪರ್ಫೆಕ್ಟಾಗಿ ರೆಡಿಯಾಗಿದೆ ಈ ಫಿಶ್ ಫ್ರೈ. ಈಗ ಇದನ್ನು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಈ ಫಿಶ್ ಫ್ರೈನ, ಅದರಲ್ಲೂ ಕೊರ್ಮೀನು ಫಿಶ್ ಫ್ರೈ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋನ. ಕೊರ್ಮೀನು ಫಿಶ್ ಫ್ರೈ ಹೇಗೆ ಈಸಿಯಾಗಿ ಕ್ವಿಕ್ಕಾಗಿ ಇನ್ಸ್ಟೆಂಟಾಗಿ ಬೇಗ ಮಾಡ್ಕೊಳ್ಳೋದು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇದೇ ಥರ ಇನ್ನಷ್ಟು ಹಲವು ವೀಡಿಯೋಸ್ಗಳನ್ನ ನೋಡಬೇಕು ಅಂದರೆ ನಮ್ಮ ಫ್ರೆಂಡ್ಲಿ ಕಿಚನ್ HMR ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ಟೇಸ್ಟ್ ಹೇಗಿದೆ ಅಂತ ನೋಡ್ಕೊಳ್ಳೋಣ. ಈ ಫಿಶ್ಗೆಲ್ಲ ಸ್ವಲ್ಪ ಲೆಮನ್ ಹಾಕ್ಕೊಳ್ಳೋಣ. ಈ ರೀತಿ ನೀಟಾಗಿ ಸ್ವಲ್ಪ ಲೆಮನ್ ಹಾಕ್ಕೊಂಡು ಟೇಸ್ಟ್ ಹೇಗಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ವಾವ್, ಸೂಪರಾಗಿ ಬಂದಿದೆಯಂತೆ ನನ್ನ ಮಗನಿಗೆ. ವಾವ್, ಟೇಸ್ಟ್ ಅಂತೂ ಸೂಪರಾಗಿ ಬಂದಿದೆ. ನೀವು ಕೂಡ ಒಂದ್ಸಲ ಮನೇಲಿ ಈ ರೀತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಓಕೆ, ಟೇಕ್ ಕೇರ್, ಬಾಯ್.